ಹೊಸ ವರ್ಷವನ್ನ ಸ್ವಾಗತಿಸೋಕೆ ಹುಬ್ಬಳ್ಳಿಯ ಜನತೆ ಕಾತರದಿಂದ ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹುಬ್ಬಳ್ಳಿಯ ಹಲವು ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಈಗಾಗಲೇ ರಾತ್ರಿ 12 ಗಂಟೆಗೆ ಡಿಜೆಯನ್ನು ಕೂಡ ಆಯೋಜನೆ ಮಾಡಿರುವಂಥದ್ದು. ಸಾಕಷ್ಟು ಸಂಭ್ರಮಾಚರಣೆ ಹುಬ್ಬಳ್ಳಿಯಲ್ಲಿ ಮೆರುಗುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಹುಬ್ಬಳ್ಳಿಯ ಕ್ಯೂಬಿಕ್ಸ್ ಹೋಟೆಲ್ನಲ್ಲಿದ್ದೀವಿ. ಯಾವ ರೀತಿಯಾಗಿ ರಾತ್ರಿಯ ಒಂದು ಸೆಲೆಬ್ರೇಷನ್ಗೆ ಒಂದು ವೇದಿಕೆ ಸಜ್ಜಾಗಿರುವಂಥದ್ದು ಈಗಾಗಲೇ ನಾವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಲೇಸರ್ ಲೈಟ್ ಹಾಗೂ ಲೈಟಿನ ಅಲಂಕಾರಗಳ ಮೂಲಕ ಒಂದು ಸಕಲ ಸಿದ್ಧತೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಈಗಿನಿಂದನೇ ಆಸನದ ವ್ಯವಸ್ಥೆ ಆಗಿರ್ಬೋದು, ಒಂದು ಅಚ್ಚುಕಟ್ಟಾದಂತಹ ಒಂದು ಸಿದ್ಧತೆಯನ್ನ ಈಗಾಗಲೇ ಕ್ಯೂಬಿಕ್ಸ್ ಹೋಟೆಲ್ನಲ್ಲಿ ಮಾಡ್ತಾ ಇರುವಂತದ್ದು. ಸಾಕಷ್ಟು ಆಸನದ ವ್ಯವಸ್ಥೆಗಳನ್ನ ಕೂಡ ಮಾಡಿದ್ದಾರೆ, ಟೇಬಲ್ಗಳನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಡಿಜೆ ಪ್ರಮುಖವಾಗಿ ಇಲ್ಲಿ ಬರುತ್ತೆ. ಡಿಜೆ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹೊಸ ವರ್ಷ ಅಂದ್ಕೂಡಲೇ ಎಲ್ಲರೂ ಕೂಡ ಒಂದು ಹ್ಯಾಪಿ ಮೂಡ್ ನಲ್ಲಿ ಇರ್ತಾರೆ, ಸಾಕಷ್ಟು ಸಂತಸದಿಂದ ಇರ್ತಾರೆ. ಹೊಸ ವರ್ಷವನ್ನ ಸಂತಸದಿಂದ ಬರ್ಮಾಡ್ಕೊಳ್ಬೇಕು ಅನ್ನೋ ಒಂದು ಕಾತುರದಲ್ಲಿರ್ತಾರೆ. ಈ ಗಳಿಗೆಗಾಗಿ ಈಗಾಗಲೇ ಸಾಕಷ್ಟು ಒಂದು ಸಿದ್ಧತೆಗಳು ಕೂಡ ಹೋಟೆಲ್ನ ವಿವಿಧ ಹೋಟೆಲ್ಗಳಲ್ಲಿ ಕೂಡ ನಡೆದಿರುವಂತದ್ದು. ಅದೇ ರೀತಿ ಕ್ಯೂಬಿಕ್ಸ್ ಹೋಟೆಲ್ನಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಸಿದ್ಧತೆ ಆಗಿರುವಂತದ್ದು. ಈ ಬಗ್ಗೆ ನಮ್ಮ ಜೊತೆ ಮ್ಯಾನೇಜರ್ ಪ್ರೇಮ್ ಇದ್ದಾರೆ, ಅವ್ರ ಜೊತೆ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡೋಣ. ಸರ್, ಯಾವ ರೀತಿಯಾದಂತ ಒಂದು ಸಿದ್ಧತೆ ನಡೆದಿರುವಂತದ್ದು? ಇದು ಚೆನ್ನಾಗತ್ತೆ ಸರ್. 2025 ಈಗ ಬರ್ತಿದ್ದಲ್ಲ, ಅದೆಲ್ಲ ನಿಮ್ಗೆಲ್ಲ ಕಪಲ್ಸ್ ಎಂಟ್ರಿ ಕೊಟ್ಟಿದ್ದೇವೆ ನಾವು. ಬಾಕಿದೇನು ಸ್ಟ್ಯಾಗ್ ಏನು ಎಂಟ್ರಿ ಇಲ್ಲ ಇಲ್ಲಿ, ಆ ಟೈಪ್ ಇದೆ. ಅಂದ್ರೆ ಏನೇನು ಇಟ್ಕೊಂಡಿದ್ದೀರಾ, ಏನೇನು ಕಾರ್ಯಕ್ರಮ ಮಾಡ್ತಿದ್ದೀರಾ? 500 ನಲ್ಲಿ ಕಾಲಾ ಡಿನ್ನರ್ ಬರುತ್ತೆ, ಅನ್ಲಿಮಿಟೆಡ್ ಸ್ಟಾರ್ಟರ್ ಬರುತ್ತೆ, ಬರುತ್ತೆ. ನಿಮ್ ಸರ್ವಿಸ್ ಎಲ್ಲ ಕೊಡ್ತೀವಿ ನಾವು. ಏನೇನು ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ? ಇಲ್ಲಿ ಓನ್ಲಿ ಬಾಲಿವುಡ್ ಸಿಸ್ಟಮ್ಸ್ ಅಷ್ಟ ಬರುತ್ತೆ, ಮತ್ತೇನ್ ಕಾರ್ಯಕ್ರಮ ಏನಿಲ್ಲ. ಈಗ ಏನಾದ್ರು ಸೆಲೆಬ್ರಿಟಿನ ಕರೆಯುವಂತದ್ದು, ಯಾಕಂತಂದ್ರೆ ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅವ್ರ ಮೆಜೆಸ್ಟಿಕ್ ಸೋನಿ ಅಂತ ಹೇಳಿ ಒಬ್ಬರು ಅದಾರ, ಅವ್ರು ಕರೆದಿದ್ದೇವೆ ನಾವು. ಅವ್ರು ಬಂದು ಸ್ವಲ್ಪ ಡಿಜೆ ಏನಿತ್ತಲ್ಲ ಮಾಡಿ ಹೋಗ್ತಾರೆ. ಆಮೇಲೆ ಇನ್ನೊಬ್ಬರು ಬರ್ತಾರ, ಮಿಕ್ಕಿ ಅಂತ ಹೇಳಿ ಅವರು ಅದಾರ, ಅವರು ಬರ್ತಾರೆ. ಎಷ್ಟು ಜನಕ್ಕಂತ ಮಾಡಿರೋದು ಇದೆ ಸರ್? ಇನ್ನೂ ನಮ್ದು ಅಷ್ಟೇನು ಆಗಿಲ್ಲ, ಬರ್ಬೋದು ಸರ್, ಕ್ರೌಡ್ ಬರ್ಬೋದು ನಾರ್ಮಲ್. ರಿಜಿಸ್ಟ್ರೇಷನ್ ಎಷ್ಟಾಗಿದೆ ಅಂತ ಸರ್ ಇನ್ನೂ ಕೌಂಟ್ ಮಾಡಿಲ್ಲ, ಇನ್ ಮ್ಯಾಗಿನ ಕೌಂಟ್ ಆಗ್ತಿದ್ರಿ. ಈಗಾಗಲೇ ಏನ್ ಬರ್ತಾ ಇದಾವ ರಿಜಿಸ್ಟ್ರೇಷನ್? ಬುಕಿಂಗ್ ಆಗ್ತಾ ಇದಾವ ಸರ್, ಅಷ್ಟೇನು. ಏನು ಆನ್ಲೈನ್ ಇಟ್ಕೊಂಡಿದ್ದೀವಿ? ಇಲ್ಲ, ಆಫ್ಲೈನ್ ಅಷ್ಟೇ ಇಟ್ಟಿರಿ, ಆನ್ಲೈನ್ ಇಟ್ಟಿದ್ದೀವಿ. ಅಂದ್ರೆ ಈಗ ಏನೇನು ಅಂದ್ರೆ ಈಗ ಡಿಜೆ ಆಗಿರ್ಬೋದು, ಮತ್ತೆ ನಿಮ್ಮ ವಿವಿಧವಾಗಿ ಏನಾದ್ರು ಕಾರ್ಯಕ್ರಮ ವಿಶೇಷವಾಗಿ ಮಾಡ್ತಿದ್ದೀರಾ? ಏನಿಲ್ಲ ರೀ, ಹಂಗೆ ಆ ಟೈಪ್ ಏನಿಲ್ಲ ಸರ್, ನಾರ್ಮಲ್ ಇದೆ ಅಷ್ಟೇ. ಯಾವ ರೀತಿಯಾದಂತ ಸಂತಸ ಇಲ್ಲಿ ಮೂಡಬಹುದು? ಯಾಕಂದ್ರೆ ಪ್ರತಿ ವರ್ಷ ಮಾಡ್ಕೊಂಡ್ ಬರ್ತೀರಿ. ಪ್ರತಿ ವರ್ಷ ಹೆಂಗಿರುತ್ತೆ ಅದೇ ಟೈಪ್ ಇರುತ್ತೆ, ಮತ್ತೆ ಎಕ್ಸ್ಟ್ರಾ ಏನಿಲ್ಲ ಸರ್. ಅಷ್ಟ ಆಸ್ ಇಟ್ ಈಸ್ ಹೆಂಗಿರುತ್ತೆ ಅದೇ ಟೈಪ್ ಇರುತ್ತೆ, ಪ್ರತಿ ವರ್ಷ ಹೆಂಗಿರುತ್ತೆ ಅದೇ ಟೈಪ್ ಇರುತ್ತೆ, ಮತ್ತೇನಿಲ್ಲ. ಅದ ಈಗ ಡಿಜೆ ವಿಷಯಕ್ಕೆ ಬಂದ್ರೆ ಏನೆಲ್ಲ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಿ? ಏನ್ ಪ್ಲಾನಿಂಗ್ ಏನಿಲ್ಲ, ಅಷ್ಟೇ ಮ್ಯೂಸಿಕ್ ಇರುತ್ತೆ, ಅಷ್ಟೇನ್ ಪ್ಲಾನಿಂಗ್ ಇಲ್ಲ. ಮತ್ತು ಅಷ್ಟೇ, ಅದೇ ಟೈಪ್ ಏನ್ ಪ್ಲಾನಿಂಗ್ ಇಲ್ಲ ನಮ್ ಕಡೆ. ಕೇವಲ ಕಪಲ್ಸ್ ಅಷ್ಟೇನಾ ಹೆಂಗೆ? ಬರೀ ಕಪಲ್ಸ್ ಸರ್, ಓನ್ಲಿ ಸ್ಟ್ಯಾಗ್ ಇಲ್ಲ ರೀ ನಮ್ ಕಡೆ, ಓನ್ಲಿ ಕಪಲ್ ಫಿಮೇಲ್ ವಿತ್ ಕಪಲ್ ಅಷ್ಟೇ ಇದೆ ರೀ, ಫ್ಯಾಮಿಲಿ ಮೆಂಬರ್ಸ್ ಅಷ್ಟ, ಮತ್ತೇನಿಲ್ಲ. ಬೇರೆ ಟೈಪ್ ಏನ್ ಆಪ್ಷನ್ ಕೊಟ್ಟಿಲ್ಲ ನಾವು. ಇದಿಷ್ಟು ಮ್ಯಾನೇಜರ್ ಪ್ರೇಮ್ ಅವರು ಮಾತಾಡ್ತಾ ಇರುವಂತದ್ದು. ಈಗ ಸಾಕಷ್ಟು ಸಿದ್ಧತೆಗಳನ್ನ ಕೂಡ ಕ್ಯೂಬಿಕ್ಸ್ ಹೋಟೆಲ್ ನಲ್ಲಿ ಮಾಡ್ಕೊಂಡಿರುವಂತದ್ದು. ನೋಡ್ಬೇಕು, ಏನ್ ರಾತ್ರಿ ಆಗುತ್ತಲೇ ಸಾಕಷ್ಟು ಹುಬ್ಬಳ್ಳಿಯಲ್ಲಿ ಸಂಭ್ರಮ ಮೆರುಗುತ್ತೆ. ಯಾಕಂತಂದ್ರೆ ಪ್ರತಿ ವರ್ಷದಂತೆ ಹೊಸ ವರ್ಷವನ್ನ ಸಂತೋಷವಾಗಿ ಬರ್ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ಸಾಕಷ್ಟು ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತ ಇವೆಂಟ್ ಗಳನ್ನ ಕೂಡ ಆಯೋಜನೆ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಮುಳ್ಳಳ್ಳಿ ಜೊತೆ ವಿನೋದ್ ಚಂಗಿ, ನ್ಯೂಸ್ ಫಸ್ಟ್ ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.